ಹಲೋ ನಮಸ್ಕಾರ ಎಲ್ಲರಿಗೂ. ಗೃಹಲಕ್ಷ್ಮಿಯರೆಲ್ಲರೂ ಕೂಡ ಸರ್ಕಾರದ ಕಡೆಯಿಂದ ಮತ್ತೊಮ್ಮೆ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ಒಂದಲ್ಲ ಎರಡಲ್ಲ ಮೂರು ಗುಡ್ ನ್ಯೂಸ್ಗಳಂತಲೇ ಹೇಳ್ಬೋದು. ಸೊ ಏನಪ್ಪ ಒಂದು ಗುಡ್ ನ್ಯೂಸ್ಗಳು ಅಂತ ಹೇಳಿ ತಿಳಿಸ್ಕೊಡ್ತೀನಿ. ಇದು ತುಂಬ ಅಂದರೆ ತುಂಬಾ ಮುಖ್ಯವಾಗಿರೋಂಥ ವಿಚಾರ. ಆ್ಯಂಡ್ ಸಾಕಷ್ಟು ದಿನಗಳ ಆದಮೇಲೆ ಗೃಹಲಕ್ಷ್ಮಿ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಇದ್ದೀನಿ. ಸೊ ಈ ಒಂದು ವಿಡಿಯೋ ತುಂಬಾ ಯೂಸ್ಫುಲ್ ಇರೋದ್ರಿಂದ ಫ್ರಮ್ ಬಿಗಿನಿಂಗಿಂದ ಎಂಡ್ವರೆಗೂ ವಾಚ್ ಮಾಡಿ ಪೂರ್ತಿಯಾಗಿ ಇನ್ಫಾರ್ಮೇಷನ್ ತಿಳ್ಕೊಳ್ಳಿ. ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೆ ತಪ್ಪದೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ತಡ ಮಾಡದೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಗೃಹಲಕ್ಷ್ಮಿಯರೆಲ್ಲರೂ ಕೂಡ ಸರ್ಕಾರದ ಕಡೆಯಿಂದ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಒಂದಲ್ಲ ಎರಡಲ್ಲ ಇಲ್ಲಿ 3 ಭರ್ಜರಿ ಗುಡ್ ನ್ಯೂಸ್ಗಳಿದೆ. ಸೊ 3 ಭರ್ಜರಿ ಗುಡ್ ನ್ಯೂಸ್ಗಳು ಏನಂತ ಹೇಳಿ ತಿಳಿಸ್ಕೊಡ್ತೀನಿ. ಆ್ಯಂಡ್ ಮೊದಲನೇ ಒಂದು ಗುಡ್ ನ್ಯೂಸ್ ಏನಂತ ಹೇಳಿ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಸೊ ಈಗಾಗಲೇ ಎಲ್ಲರೂ ಕೂಡ ಗೊತ್ತು, ಗೃಹಲಕ್ಷ್ಮಿ ಹಣ ಯಾವಾಗಪ್ಪ ಬಾಕಿ ಇರುವಂಥ ಕಂತಿನ ಹಣಗಳು ಹಾಕ್ತಾರೆ ಅಂತೇಳಿ ಕಾಯ್ತಾ ಇದ್ರಿ. ಸೊ ಇಲ್ಲಿವರೆಗೂ ಕೂಡ ಗೃಹಲಕ್ಷ್ಮಿಯರು 29ನೇ ಕಂತಿನ ಹಣವನ್ನು ಪಡ್ಕೊಂಡಿದ್ರೆ. ಆ್ಯಂಡ್ ಸಾಕಷ್ಟು ಜಿಲ್ಲೆಗಳು ಕೂಡ ಅಂದರೆ ಜಿಲ್ಲೆಗಳಲ್ಲಿರುವಂಥ ಗೃಹಲಕ್ಷ್ಮಿಯರು ಕೂಡ 30ನೇ ಕಂತಿನ ಹಣ ಕೂಡ ಪಡ್ಕೊಂಡಿದ್ರು. ಸೊ 30ನೇ ಕಂತಿನ ಹಣ ಈಗಾಗಲೇ ಸಾಕಷ್ಟು ಜಿಲ್ಲೆಗಳಿಗೆ ಬಂದಿದೆ. ಆ್ಯಂಡ್ ನಮಗೆ ಗೊತ್ತಾಗಿರೋ ವಿಚಾರ ಏನಪ್ಪ ಅಂತಂದರೆ ಇನ್ನೂ ಕೂಡ ಸಾಕಷ್ಟು ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ 30ನೇ ಕಂತಿನ ಹಣ ಬಿಡುಗಡೆ ಆಗಿಲ್ಲ ಅಂತ ಹೇಳಿ ತಿಳಿದು ಬಂದಿರುವಂಥ ವಿಚಾರ. ಸೊ ಗೃಹಲಕ್ಷ್ಮಿ 30ನೇ ಕಂತಿನ ಹಣ ಬಂದುಬಿಟ್ಟು ಇವತ್ತಿನಿಂದ ಉಳಿದ ಉಳಿದ ಎಲ್ಲ ಜಿಲ್ಲೆಗಳಿರುತ್ತಲ್ಲ, ಸೊ ಗೃಹಲಕ್ಷ್ಮಿ 30ನೇ ಕಂತಿನ ಹಣ ಇನ್ನೂ ಯಾರಿಗೆಲ್ಲ ಬಂದಿಲ್ಲ, ಪೆಂಡಿಂಗ್ ಇಟ್ಕೊಂಡಿರ್ತಾರಲ್ಲ ಅಂತಹ ಜಿಲ್ಲೆಗಳೆಲ್ಲ ಒಂದು ಜಿಲ್ಲೆಗಳಿಗೆ ಇಲ್ಲಿ ಗೃಹಲಕ್ಷ್ಮಿ ಹಣ 30ನೇ ಕಂತಿನ ಹಣವನ್ನು ಹಾಕ್ತಾ ಇದ್ದೀವಿ ಅಂತ ಇಲ್ಲಿ ಸರ್ಕಾರದವರು ಒಂದು ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ. ಸೊ ಗೃಹಲಕ್ಷ್ಮಿ ಹಣ 29ನೇ ಕಂತಿನ ಹಣ ಆಗಿರ್ಬೋದು, 30ನೇ ಕಂತಿನ ಹಣವಾಗಿರ್ಬೋದು ಪಡ್ಕೊಂಡವರೆಲ್ಲರೂ ಕೂಡ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ನಿಮ್ಮ ಒಂದು ಕಮೆಂಟ್ ತುಂಬ ಅಂದರೆ ತುಂಬಾ ಮುಖ್ಯ ಆಗುತ್ತೆ. ಸೊ ಹಾಗಾಗಿಬಿಟ್ಟು ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ನೀವು ಹಣವನ್ನು ಪಡ್ಕೊಂಡಿದ್ರಾ ಇಲ್ವಾ ಅಂತೇಳಿ. ಆ್ಯಂಡ್ ಇವತ್ತಿಂದ ಉಳಿದಂಥ ಎಲ್ಲ ಜಿಲ್ಲೆಗಳಿಗೂ ಕೂಡ ಗೃಹಲಕ್ಷ್ಮಿ ಹಣ ಬಿಡುಗಡೆ ಆಗ್ತಾ ಇದೆ. ಅದು 30ನೇ ಕಂತಿನ ಹಣ. ಸೊ 30ನೇ ಕಂತಿನ ಹಣದ ಜೊತೆಗೆ ನಿಮ್ಗೆ ಇನ್ನೂ ಕೂಡ 29ನೇ ಕಂತಿನ ಹಣ ಬಂದಿಲ್ಲ ಅಥವಾ 28ನೇ ಕಂತಿನ ಹಣ ಬಂದಿಲ್ಲ ಅನ್ನೋಂಥವ್ರು ಯಾರಾದರೂ ಇದ್ದರೆ ಅಂಥವ್ರಿಗೆ ಕೂಡ ಇಲ್ಲಿ ಸರ್ಕಾರದವರು ಸೇರಿಸಿ ಒಟ್ಟಿಗೆ ಹಾಕ್ತಾ ಇದ್ದೀವಿ ಅಂತ ಇಲ್ಲಿ ಒಂದು ಭರ್ಜರಿ ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ. ಸೊ ಇದು ಮೊದಲನೇ ಗುಡ್ ನ್ಯೂಸ್ ಆಗಿರುತ್ತೆ. ಹಾಗಾದರೆ ಏನಪ್ಪ ಎರಡನೇ ಗುಡ್ ನ್ಯೂಸ್ ಅಂತ ಹೇಳಿ ಕೇಳೋದಾದರೆ, ಸೊ ಎಲ್ಲರೂ ಕೂಡ ಗೃಹಲಕ್ಷ್ಮಿ ಹಣವನ್ನು ಪಡ್ಕೊಂಡವರೆಲ್ಲರೂ ಕೂಡ 30ನೇ ಕಂತಿನ ಹಣವರೆಗೂ ಹಣವನ್ನು ಯಾರು ಪಡ್ಕೊಂಡಿರ್ತೀರ ಸೊ ಅಂಥವರೆಲ್ಲರೂ ಕೂಡ ನೆಕ್ಸ್ಟ್ 31ನೇ ಕಂತಿನ ಹಣ ಯಾವಾಗ ಬರುತ್ತೆ. ಸೊ ನಿಮಗೆ ಕಳೆದ ಬಾರಿ ತಿಳಿಸಿದೆ, ಇನ್ನೂ ಬಾಕಿ ಪೆಂಡಿಂಗ್ ಇಟ್ಕೊಂಡಿದ್ದಾರೆ. ಫೈನಾನ್ಷಿಯಲ್ ಇಯರ್ ಎಂಡ್ ಆಗಿರೋದ್ರಿಂದ ಯಾವ ಒಂದು ಪೆಂಡಿಂಗ್ ಹಣ ಇದ್ದರೂ ಕೂಡ ಎಲ್ಲದನ್ನು ಕೂಡ ಕ್ಲಿಯರ್ ಮಾಡಬೇಕು. ಸೊ ಹಾಗಾಗಿಬಿಟ್ಟು ಸರ್ಕಾರದವರು ಒಟ್ಟೊಟ್ಟಿಗೆ 4,000 ರೂಪಾಯಿ ಹಣವನ್ನು ಹಾಕ್ತಾರೆ ಅಂತೇಳಿ ಕಳೆದ ವೀಡಿಯೋಗಳಲ್ಲಿ ನಾನು ನಿಮಗೆ ತಿಳಿಸಿದೆ. ಆ್ಯಂಡ್ ಈಗಲೂ ಕೂಡ ನಿಮಗೆ ಬರುವಂಥದ್ದು 31 ಮತ್ತು 32ನೇ ಕಂತಿನ ಹಣ. ಸೊ 31ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತೇಳಿ ನೀವು ಕೇಳಿದ್ರೆ, ಸೊ ನಿಮ್ಮೆಲ್ಲರೂ ಕೂಡ ಭರ್ಜರಿ ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ ಸರ್ಕಾರದವರು. ನಿಮಗೆ ಮುಂದಿನ ತಿಂಗಳು ಅಂದರೆ ಮೇ ತಿಂಗಳಲ್ಲೇ ನಿಮಗೆ ಗೃಹಲಕ್ಷ್ಮಿ ಹಣ 31 ಆಗಿರ್ಬೋದು ಅಥವಾ 32 ಆಗಿರ್ಬೋದು ಎರಡೂ ಕಂತಿನ ಹಣವನ್ನು ಒಟ್ಟಿಗೆ ಹಾಕೋ ಚಾನ್ಸಸ್ ತುಂಬಾ ಇರುತ್ತೆ. ಒಟ್ಟಿಗೆ ಅಂದರೆ ನಿಮಗೆ 4,000 ರೂಪಾಯಿ ಒಟ್ಟಿಗೆ ಹಣ ಬಿಡುಗಡೆ ಆಗೋದಿಲ್ಲ. ಸೊ ಮೊದಲು 31 ಹಣ ಬಿಡುಗಡೆ ಆಗುತ್ತೆ, ಒಂದು 10 ಡೇಸ್ ಆದಮೇಲೆ ನಿಮಗೆ 32ನೇ ಕಂತಿನ ಹಣ ಬಿಡುಗಡೆ ಆಗುತ್ತೆ. ಸೊ ಈ ರೀತಿಯಾಗಿ ನಿಮಗೆ ಮುಂದಿನ ತಿಂಗಳಲ್ಲಿ ಹಣವನ್ನು ಹಾಕ್ತಾ ಇದ್ದೀವಿ ಅಂತ ಇಲ್ಲಿ ಸರ್ಕಾರದವರು ಒಂದು ಭರ್ಜರಿ ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ. ಹಾಗಾದರೆ ಮೂರನೇ ಗುಡ್ ನ್ಯೂಸ್ ಏನಪ್ಪ? ಸೊ ಮೂರನೇ ಗುಡ್ ನ್ಯೂಸ್ ಏನಂತಂದರೆ, ಎಲ್ಲರೂ ಕೂಡ ಗೊತ್ತಿರೋದ್ರೆ ಈಗಾಗಲೇ ಸಾಕಷ್ಟು ವೀಡಿಯೋಗಳು ಬರ್ತಾ ಇರ್ತವೆ ನಿಮಗೆ ಗೃಹಲಕ್ಷ್ಮಿ ಸಾಲ ಅಂತೇಳಿ. ಗೃಹಲಕ್ಷ್ಮಿ ಸಂಘ ಮತ್ತು ಸಾಲ 3 ಲಕ್ಷದವರೆಗೂ ಕೂಡ ಸಾಲ ಸಿಗುತ್ತೆ. ಇದರಲ್ಲಿ ಏನು ಬಡ್ಡಿ ಇಲ್ಲದೆ ಅಂತ ನಿಮಗೆಲ್ಲರೂ ಕೂಡ ಗೊತ್ತು. ಸೊ ಅದು ಆದಷ್ಟು ಬೇಗ ಜಾರಿಗೆ ಬರ್ತಾ ಇದೆ ಅಂತೇಳಿ ತಿಳಿಸ್ತಾ ಇದ್ದಾರೆ. ಸೊ ನಿಮ್ಮಲ್ಲಿ ಯಾರಾದರೂ ಗೃಹಲಕ್ಷ್ಮಿ ಸಂಘಕ್ಕೆ ನಾವು ಸೇರಬೇಕು, ಅದರಿಂದ ಲಾಭವನ್ನು ಪಡ್ಕೋಬೇಕು, ಬಡ್ಡಿ ರಹಿತವಾಗಿ ನಾವು 3 ಲಕ್ಷ ರೂಪಾಯಿ ಸಾಲವನ್ನು ಪಡ್ಕೋಬೇಕು ಅನ್ನೋಂಥವ್ರು ಯಾರಾದರೂ ಇದ್ದರೆ ಅಥವಾ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳ್ಕೋಬೇಕು, ಎಲ್ಲಿ ಹೋಗಿ ಅಪ್ಲಿಕೇಶನ್ ಹಾಕಬೇಕು, ಯಾವ ಥರ ಒಂದು ಪ್ರೊಸೀಜರ್ ನಡೆಯುತ್ತೆ ಅದ್ರ ಬಗ್ಗೆ ತಿಳ್ಕೋಬೇಕು ಅಂದರೆ ಕಮೆಂಟಲ್ಲಿ ತಿಳಿಸಿ. ಖಂಡಿತವಾಗ್ಲೂ ಕೂಡ ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಆ್ಯಂಡ್ ಅದ್ರ ಬಗ್ಗೆ ಮುಖ್ಯವಾದ ಮಾಹಿತಿನ ಸರ್ಕಾರದವರು ಆದಷ್ಟು ಬೇಗ ತಿಳಿಸ್ತಾರೆ, ಯಾವಾಗ ಜಾರಿಗೆ ಬರುತ್ತೆ ಅಂತ ಹೇಳಿ. ಅಂದರೆ ಆದಷ್ಟು ಬೇಗ ಕೊಡೋದು ಜಾರಿಗೆ ಅಂದರೆ ತರ್ತಾ ಇದ್ದೀವಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಸೊ ಅದಕ್ಕೂ ಕೂಡ ಒಂದು ದಿನಾಂಕವನ್ನು ಕೂಡ ನಿಗದಿಪಡಿಸ್ತಾರೆ. ಸೊ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳ್ಕೋಬೇಕು ಅನ್ನೋಂಥವ್ರು ಯಾರಾದರೂ ಇದ್ದರೆ ಕಮೆಂಟಲ್ಲಿ ತಿಳಿಸಿ. ಖಂಡಿತವಾಗ್ಲೂ ಕೂಡ ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ, ಇಲ್ಲ ಅಲ್ಲೇ ನಾನು ಕಮೆಂಟಲ್ಲಿ ರಿಪ್ಲೈ ಮಾಡೋ ಕೆಲಸವನ್ನು ಮಾಡ್ತೀನಿ. ಸೊ ಇದಾಗಿರುತ್ತೆ ಇವತ್ತಿನ ವಿಡಿಯೋ ಬಂದುಬಿಟ್ಟು. ನಿಮಗೇನಾದರೂ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೆ ತಪ್ಪದೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.